ಕನ್ನಡಿಗರಿಗೆ ಶರಣು ಶರಣಾರ್ಥಿ. ಇಂದು ಸರ್ವಜ್ಞ ಜಯಂತಿಯ ಶುಭ ದಿನ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸರ್ವಜ್ಞ ಜಯಂತಿಯ ಶುಭಾಶಯಗಳು. ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಸಂಸಾರ, ದಾನ ಹಾಗೂ ಜೀವನ ಕಲೆ ಕುರಿತಂತೆ ಆತನು ಬರೆದಂಥ ಅನೇಕ ತ್ರಿಪದಿಗಳಲ್ಲಿ ಕೆಲವೊಂದನ್ನು ಮಾತ್ರ ನಾನು ಆಯ್ದು ತಮ್ಮೆದುರಿಗೆ ಅವುಗಳನ್ನು ಪ್ರಸ್ತುತಪಡಿಸುವುದರ ಮೂಲಕವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸಂಸಾರದ ಬಗ್ಗೆ ಸರ್ವಜ್ಞ ಕೊಟ್ಟಂಥ ಚಿತ್ರಣ ಬಹಳ ಅದ್ಭುತವಾಗಿದೆ, ಕಣ್ಣಿಗೆ ಕಟ್ಟುವಂತಿದೆ ಮತ್ತು ಸಂಸಾರದ ಸಮಗ್ರ ಚಿತ್ರಣ ಸಂಕ್ಷಿಪ್ತದಲ್ಲಿ ಸ್ಪಷ್ಟ ನಿರೂಪಣೆಗೊಂಡಿದೆ. ಆತನ ಸಾಲುಗಳನ್ನೇ ನೋಡೋಣ. ಉರಗನ ಮುಖದಿ ಸಿಕ್ಕಿರ್ಪ ಕಪ್ಪೆ, ಉರಗನ ಮುಖದಿ ಸಿಕ್ಕಿರ್ಪ ಕಪ್ಪೆ ತಾನೆರಗುವ ನೊಣಕ್ಕೆ ನೆಗೆದಂತೆ ಸಂಸಾರದಿರವು ಕಾಣ ಸರ್ವಜ್ಞ. ಕಲ್ಪಿಸಿಕೊಳ್ಳೋಣ. ಉರಗನ ಮುಖದಿ ಸಿಕ್ಕಿರ್ಪ ಕಪ್ಪೆ, ಹಾವಿನ ಬಾಯಿಯಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಕಪ್ಪೆ. ತಾನೆರಗುವ ನೊಣಕ್ಕೆ ನೆಗೆದಂತೆ, ತನ್ನ ಜೀವಕ್ಕಿನ ಶಾಶ್ವತತನ ಇಲ್ಲ, ಅಸ್ತಿತ್ವ ಇಲ್ಲ, ಯಾವುದೇ ಕ್ಷಣದಲ್ಲಿ ತಾನಿಲ್ಲೂ ಆಗ್ಬೋದು. ಅಂಥ ಗಳಿಗೆಯಲ್ಲಿಯೂ ಕೂಡ ತನ್ನ ಆಶಯ ನೊಣಕ್ಕೆ ಎರಗುವಂತೆ. ಉರಗನ ಮುಖದಿ ಸಿಕ್ಕಿರ್ಪ ಕಪ್ಪೆ ತಾನೆರಗುವ ನೊಣಕ್ಕೆ ನೆಗದಂತೆ ಸಂಸಾರದಿರವು ಕಾಣ ಸರ್ವಜ್ಞ. ಅಶಾಶ್ವತವಾದ ಈ ಬದುಕಿನಲ್ಲಿ ನಾವು ಶಾಶ್ವತವಾದ ಮೌಲ್ಯಗಳನ್ನು ಬೆನ್ನು ಹತ್ತದೆ ಕೇವಲ ಹಸಿವು, ನಮ್ಮ ಆಶಯ ವಸ್ತುಗಳಿಗೆ ನಾವು ಹಂಬಲಿಸಿ ನಮ್ಮ ಅಮೂಲ್ಯ ಜೀವನವನ್ನು ನಾವು ಕಳೆದುಕೊಳ್ತಿದ್ದೇವೆ. ಇದು ಸಂಸಾರ ಸಸಾರ ಆಗಬೇಕೆ ಹೊರತು ಅದು ನಿಸ್ಸಾರವಾಗುವಂತೆ ನಾವು ನೋಡಿಕೊಳ್ಳುತ್ತಿದ್ದೇವೆ ಎನ್ನುವ ಎಚ್ಚರಿಕೆಯನ್ನು ಮತ್ತು ಅದರ ಬಗ್ಗೆ ಸಮಗ್ರ ಚಿತ್ರಣವನ್ನು ಸರ್ವಜ್ಞ ಕೊಡ್ತಿದ್ದಾನೆ. ಇನ್ನು ಅಳಿಯುವ ಈ ಬದುಕಿನಲ್ಲಿ ಉಳಿಯುವ ಮೌಲ್ಯ ಯಾವುದು ಅನ್ನೋದನ್ನು ಸರ್ವಜ್ಞ ದಾನದ ಮುಖಾಂತರವಾಗಿ ಅದನ್ನು ನಮಗೆ ಸ್ಪಷ್ಟಪಡಿಸ್ತಾನೆ. ಸರ್ವಜ್ಞ ದಾನಕ್ಕೆ ದೇವತ್ವದ ಪಟ್ಟವನ್ನು ಕಟ್ತಾನೆ. ಈವಂಗೆ ದೇವಂಗೆ ಆವುದಂತರವಯ್ಯ ಕೇಳ್ತಾನೆ ನಮ್ಮನ್ನು. ಕೊಡುವವನಿಗೂ ಮತ್ತು ಆ ದೇವನಿಗೂ ಯಾವ ಅಂತರವಿದೆ? ದೇವ ಜಗಕ್ಕೀವ, ಕೈಯಾರೆ ಈವನೇ ದೇವ ಸರ್ವಜ್ಞ. ದೇವರು ದಾನಿ ಅಷ್ಟೇ ಇಲ್ಲ, ಮಹಾದಾನಿ ಆತ, ಮಹಾದಾನಿ, ವಿಶ್ವದಾನಿ ಆತ. ದೇವ ಜಗಕ್ಕೀವ ಅಂತಕ್ಕಂಥ ಮಾತು, ದೇವ ಜಗಕ್ಕೀವ. ಆಮೇಲೆ ನೆಕ್ಸ್ಟ್ ಏನಂತಂತಂದರೆ ನಾವು ಮನುಷ್ಯರು ಏನಪ್ಪ ಅಂತಂತಂದರೆ ಕೈಯಾರೆ ಈವನೇ ದೇವ ಅಂತಕ್ಕಂಥ. ಆದ್ದರಿಂದ ದಾನ ಅಂತಕ್ಕಂಥದ್ದು ಏನೈತಂದ್ರೆ ಇಡೀ ಜಗತ್ತಿಗೆ ದೇವರು ದಾನಿ ಆದ್ನಪ್ಪ ಅಂದ್ರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯತೆ ಅಷ್ಟನ್ನೇ ಏನಪ್ಪ ಅಂತಂದ್ರೆ ಕೊಡುವುದರ ಮೂಲಕವಾಗಿ ನಮ್ಮ ಜೀವನವನ್ನು ದೇವತ್ವದ ಎತ್ತರಕ್ಕೆ ಒಯ್ಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಸಾಲಿನಲ್ಲಿ ಈವಂಗೆ ದೇವಂಗೆ ಆವುದಂತರವಯ್ಯ, ದೇವ ಜಗಕ್ಕೀವ, ಅದರಂತೆ ಕೈಯಾರೆ ಈವನೇ ದೇವ ಸರ್ವಜ್ಞ. ಆದರೆ ಇಲ್ಲಿ ಒಂದು ಮಾತು, ಸರ್ವಜ್ಞನ ಎಚ್ಚರಿಕೆ ಎಷ್ಟೈತಿ ಅಂತಂತಂದರೆ ಕೈಯಾರೆ ಈವನೇ ದೇವ ಅಂತಂದ್ರೆ ಇದ್ದದ್ದನ್ನೆಲ್ಲ ಕೊಡಬೇಕು ಅಂತ ಆತನ ಕಲ್ಪನೆ ಇಲ್ಲ. ಭಾಳ ಪ್ರಾಕ್ಟಿಕಲ್ ಅದನ, ಭಾಳ ಅಗ್ದಿ ಏನಂತಂದ್ರೆ ಸಮರ್ಪಕ ಅದನ. ಆತ ಹೇಳ್ತಾನೆ, ಒಂದು ಹೋಲಿಕೆ ಕೊಡ್ತಾನೆ. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯವರೇ ನಮ್ಮನ್ನು ಕೇಳ್ತಾನ. ಒಂದು ದೀಪ, ಒಂದು ಹಣತೆ, ಅದರಲ್ಲಿ ಹಣತೆ ಬೆಳಕಿನಿಂದ ಅದು ದೀಪ ಸಾಕಷ್ಟು ಕಾಲ ಬೆಳಗಿ ಆಮೇಲೆ ಅದರ ಎಣ್ಣೆ ಎಲ್ಲ ತೀರಿ ಹೋಗ್ಬಿಡ್ತೈತಿ. ಆಗ ನಾವು ಆ ಹಣತೆಗೆ ಎಣ್ಣೆಯನ್ನು ಹಾಕಬೇಕಾದ್ರೆ ಒಂದು ಕೊಡ ಎಣ್ಣೆಯನ್ನು ಅದಕ್ಕೆ ಸುರುವುದಿಲ್ಲ ಮತ್ತು ಹಂಗೆ ಸುರುವಕ್ಕೂ ಸರ್ವಜ್ಞ ಒಪ್ಪಿಕೊಡೋದಿಲ್ಲ. ಹೇಳ್ತಾನ, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯವರೇ ಕೊಡಬೇಡ, ಕೊಡದೇ ಇರಬೇಡ. ನೋಡ್ರಿ, ಎರಡು ಶಬ್ದ, ಕೊಡಬೇಡ, ಕೊಡದೇ ಇರಬೇಡ. ಅಂದರೆ ನಿನ್ನಲ್ಲಿದ್ದದ್ದನ್ನು ಎಲ್ಲವನ್ನೂ ಕೊಡಬೇಡ, ಮತ್ತು ಹಾಗಂತ ತಿಳ್ಕೊಂಡು ನಿನ್ನಲ್ಲಿ ಇದ್ದದ್ರಲ್ಲಿ ಸ್ವಲ್ಪನಾದರೂ ನೀನು ಕೊಡದೇ ಇರಬೇಡ ಅಂತಕ್ಕಂಥದ್ದು. ಒಂದು ದೀಪದಲ್ಲಿರ್ತಕ್ಕಂಥ ಹಣತೆಯಲ್ಲಿರ್ತಕ್ಕಂಥ ಎಣ್ಣೆ ಮುಗೀತು ಅಂತಂತಂದ್ರೆ ನಾವು ಒಂದು ಕೊಡನ ತಂದು ಸುರಿಬಿಟ್ಟಿವಿ ಅಂತಂದ್ರೆ ಸಂಪೂರ್ಣವಾಗಿ ವ್ಯರ್ಥ ಆಗಿ ಹೋಗ್ತದೆ. ಹಣತೆ ಬೆಳಗೋದಿಲ್ಲ, ಎಣ್ಣೆ ಉಳಿಯೋದಿಲ್ಲ, ಮಾಡಿದ್ದು ಸಾರ್ಥಕ ಆಗೋದಿಲ್ಲ. ಆದ್ದರಿಂದ ನಾವು ಕೊಡ್ತಕ್ಕಂಥ ದಾನ ಸಾರ್ಥಕವಾಗಿರಬೇಕು, ಸಮರ್ಪಕವಾಗಿರಬೇಕು, ತನ್ನ ಇತಿಮಿತಿಯಲ್ಲಿ ಸಂಪೂರ್ಣತೆಯನ್ನು ಪಡೆದಿರಬೇಕು. ಆದ್ದರಿಂದ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯವರೇ ಕೊಡಬೇಡ, ಕೊಡದೇ ಇರಬೇಡ, ದಾನವ ಬಿಡಬೇಡವೆಂದ ಸರ್ವಜ್ಞ. ಹಾಗಾದರೆ ಇಲ್ಲಿ ಕೊಡಬೇಕಾದ್ರೆ ಅದರ ಘನತೆ ಅಂಥದ್ದು ಐತೆ ಅನ್ನೋದು ಮತ್ತೆ ಸರ್ವಜ್ಞ ಹೇಳ್ತಾನೆ. ಕೊಟ್ಟದ್ದು ತನಗೆ, ನೋಡಿ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಹೋಗ್ಬಿಡ್ತೈತಿ, ಎಲ್ಲೋ ಮುಚ್ಚಿಟ್ಟಿದ್ದು ಕೊಟ್ಟಿದ್ದು ಅದು ಬೇರೆದವ್ರಿಗೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ,
ಕೊಟ್ಟು ನಾ ಕೆಟ್ಟೆ ನೆನೆಬೇಡ. ಇದು ಭಾಳ ಸಲ ನಾವು ಅಂತೀವಿ ಇಷ್ಟು ಕೊಡಬಾರ್ದಾಗಿತ್ತು ಏನು ಅಂತಕ್ಕಂಥ ಮರುಗು ಬರ್ತದೆ. ಹಂಗೆ ಅನ್ಬೇಡ. ಕೊಟ್ಟು ನಾ ಕೆಟ್ಟೆ ನೆನೆಬೇಡ. ಕಾರಣ ಅದು ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ ಅಂತಕ್ಕಂಥದ್ದು. ದಾನಕ್ಕೆ ಹುಸಿ ಇಲ್ಲ, ದೇವತ್ವಕ್ಕೆ ಕೊನೆ ಇಲ್ಲ. ಆಮೇಲೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪಾಗೋದು ಅಂತಂದ್ರೆ ಇಟಲಿ ದೇಶದ ನೆನಪು, ಅಲ್ಲಿ ಅಸಿಸಿ ಪಟ್ಟಣದ ನೆನಪು. 13ನೇ ಶತಮಾನಕ್ಕೆ ನಾವು ಹಿಂದಕ್ಕೆ ಹೋಗೋಣ. ಅಲ್ಲಿ ಒಬ್ಬ ಒಳ್ಳೆ ಶ್ರೇಷ್ಠ ಸಂತರಲ್ಲಿ ಒಬ್ಬ ಯಾರಪ್ಪ ಅಂತಂತ ಫ್ರಾನ್ಸಿಸ್ ಅಂತಂದು, ಸೇಂಟ್ ಫ್ರಾನ್ಸಿಸ್ ಅಸಿಸಿ ಅಂತಕ್ಕಂಥ ಅಸಿಸಿ ಪಟ್ಟಣದ, ಇಟಲಿಯ ಅಸಿಸಿ ಪಟ್ಟಣದ ಸೇಂಟ್ ಫ್ರಾನ್ಸಿಸ್, ಸಂತ ಫ್ರಾನ್ಸಿಸ್. ಆತ 13ನೇ ಶತಮಾನದಲ್ಲಿದ್ದ. ಆತ ಹೇಳ್ತಾನೆ, ಇಟ್ ಈಸ್ ಬೈ ಗಿವಿಂಗ್ ದಟ್ ವಿ ರಿಸೀವ್, ಇಟ್ ಈಸ್ ಬೈ ಪಾರ್ಡನಿಂಗ್ ದಟ್ ವಿ ಆರ್ ಪಾರ್ಡನ್. ಬೈ ಗಿವಿಂಗ್ ವಿ ರಿಸೀವ್ ಅಂತ, ಕೊಡುವುದರ ಮೂಲಕ ನಾವು ಪಡೆಯುತ್ತೇವೆ. ಈ ವಾಕ್ಯವನ್ನು ಇಟ್ ಈಸ್ ಬೈ ಗಿವಿಂಗ್ ವಿ ರಿಸೀವ್ ಅಂತಕ್ಕಂಥದ್ದನ್ನು ಕೊಟ್ಟದ್ದು ತನಗೆ ಅಂತಕ್ಕಂಥ ಎರಡು ಸಮಾನವಾದಂಥದ್ದೇ. ಕೊಡುವುದರ ಮೂಲಕವಾಗಿ ನಾವು ಪಡೆಯುತ್ತೇವೆ. ಇಟ್ ಈಸ್ ಬೈ ಗಿವಿಂಗ್ ದಟ್ ವಿ ರಿಸೀವ್, ಇಟ್ ಈಸ್ ಬೈ ಪಾರ್ಡನಿಂಗ್ ವಿ ಆರ್ ಪಾರ್ಡನ್ಡ್. ಇನ್ನೊಬ್ಬರನ್ನ ಕ್ಷಮಿಸುವುದರ ಮೂಲಕವಾಗಿ ನಾವು ನಮ್ಮನ್ನು ಕ್ಷಮಿಸಿಕೊಳ್ಳುತ್ತೇವೆ ಅಂತಕ್ಕಂಥದ್ದು. ಈ ಮಾತನ್ನು ಯಾಕೆ ಪ್ರಸ್ತಾಪಿಸಿದೆ ಅಂದರೆ, ಸರ್ವಜ್ಞನ ವಿಶ್ವ ಮಾನವ ಗುಣವನ್ನು ನಾವಿಲ್ಲಿ ಕಾಣ್ತೇವೆ. ಆತ ಕಾಲಾತೀತ. ಆತ ಏನಂತಂದರೆ ವಿಶ್ವದಾದ್ಯಂತದ ಶ್ರೇಷ್ಠ, ವಿಶ್ವದ ಎತ್ತರದ ವ್ಯಕ್ತಿ ಆತ. ಆ ಕಾರಣಕ್ಕಾಗಿ ಇನ್ನು ಮತ್ತು ಮೂರನೇದು ಏನಪ್ಪ ಅಂತಂತಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂತಂತ, ಅದಕ್ಕೆ ಹಸನಾಗಿ ಬದುಕುವಡೆ, ಕುಶಲವೆಂದೆನಿಸುವಡೆ, ಪಶುಪತಿಯ ಪದವಿ ಪಡೆಯಬೇಡೆ. ದೇವರ ಪದವಿಯನ್ನು ಪಡಿಬೇಕಾದ್ರೆ ಹಸಿದವಗೆ ಅನ್ನವನಿಕ್ಕು ಸರ್ವಜ್ಞ. ಬಾಗಿಲಲ್ಲಿ ಹಸಿದವರು ಬರ್ತಾರೆ, ಇರುವ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿಯನ್ನಾದರೂ ಕೊಡು, ಹಂಚಿ ತಿನ್ನು. ಹರಿದು ತಿಂದರೆ ಬಡತನ, ಹಂಚಿ ತಿಂದರೆ ಬಡತನವಿಲ್ಲ. ಹಂಚಿ ತಿನ್ನುವುದು ಏನಪ್ಪ ಅಂತಂತಂದ್ರೆ ನಾವು ಕಸ್ಕೋಬಾರ್ದು, ಇಸ್ಕೋಬೇಕೆ ಹೊರತು ಕಸ್ಕೋಬಾರ್ದು, ಕಳ್ಕೋಬೇಕೆ ಹೊರತು ಕಬಳಿಸಬಾರ್ದು. ಆಮೇಲೆ ಏನಂತಂತಂದರೆ ಅದಕ್ಕೆ ಸರ್ವಜ್ಞ ಇಲ್ಲಿ ಹೇಳ್ತಕ್ಕಂಥ ಮಾತು, ಹಸನಾಗಿ ಬದುಕೊಡೆ. ನಿನ್ನ ಬದುಕು ಹಸನ ಆಗಬೇಕಾತಪ್ಪ ಅಂದ್ರೆ ಕುಶಲವೆಂದೆನಿಸುವಡೆ, ಚಿರಕಾಲ ನಿನ್ನ ಬದುಕು ಕ್ಷೇಮ ಅನಿಸ್ಬೇಕಾದ್ರೆ ಇವೆರಡಕ್ಕೂ ಕಳಿಸ್ಬಿಟ್ಟಂತೆ ಪಶುಪತಿಯ ಪದವಿ ಪಡೆಯಬೇಡೆ. ನೀವು ದೇವರನ್ನು ಸಿಗಬಾರ, ಹಸಿದವಗೆ ಅನ್ನ ದಾನ ಮಾಡು ಅಂತಕ್ಕಂಥ ಮಾತನ್ನು ಇಲ್ಲಿ ಸರ್ವಜ್ಞ ಹೇಳ್ತಾನೆ. ಹೀಗೆ ಏನಂತಂತಂದರೆ ಸರ್ವಜ್ಞ ಅದ್ಭುತವಾದ ರೀತಿಯಲ್ಲಿ ದಾನದ ಬಗ್ಗೆ ಹೇಳ್ತಾನೆ. ಇನ್ನು ಸರ್ವಜ್ಞ ಏನಂತಂತಂದರೆ ಈ ನೆಕ್ಸ್ಟ್ ಮತ್ತೆ ನಾವು ಇವತ್ತು ಮುಂದಿನ ಸರ್ವಜ್ಞ ತ್ರಿಪದಿಗೆ ಹೋದರೆ ಒಂದು ಜೀವನ ಕಲೆಯನ್ನು ಆತ ಬಿತ್ತರಿಸ್ತಾನೆ. ಜೀವನ ಕಲೆಯನ್ನು ಬಿತ್ತರಿಸುವ ವೇಳೆಯಲ್ಲಿ ಏನಪ್ಪ ಅಂತಂದ್ರೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಮುಂದೇನು ಬಹುದೆಂದು ಸಂದೇಹಗೊಳ್ಳಬೇಡ, ಬಂದುದನುಂಟು ಸುಖಿಯಾಗು, ರೋಗ ಬಂದಂದಿಗೆ ನರಳು ಸರ್ವಜ್ಞ ಅಂತ. ನಾವು ಯಾಕೆ ಜೀವನದಲ್ಲಿ ದುಃಖ ಇರ್ತೀವಿ? ಸಮೃದ್ಧಿಯ ಮಧ್ಯದಲ್ಲಿ ನಾವು ಬಡತನದ ಜೀವನವನ್ನು ಯಾಕೆ ನಡೆಸ್ತೀವಿ? ಸಂತೋಷದ ಮಧ್ಯದಲ್ಲಿ ನಾವು ದುಃಖದ ಜೀವನ ಯಾಕೆ ನಡೆಸ್ತೀವಿ? ಯಾಕಂತಂದರೆ ಎರಡು ಕಾರಣ ಇಲ್ಲಿ. ಒಂದನೇದು ನಾಳೆ ಏನಾಗುತ್ತೋ ಏನೋ ಅಂತಕ್ಕಂಥ ಭಯ, ಎರಡನೇದು ನಿನ್ನೆ ಹಿಂಗಾತಲ್ಲ ಅಂತಕ್ಕಂಥ ಚಿಂತೆ. ಇವೆರಡರ ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಬದುಕು ಏನಾಗಿದೆಪ್ಪ ಅಂತಂತಂದ್ರೆ ಒಂದು ರೀತಿಯಲ್ಲಿ ತಳಮಳಕ್ಕೊಳಗಾಗಿ ಬದುಕಿನ ನಿಜವಾದ ಸ್ವಾರಸ್ಯವೇ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ. ಅದಕ್ಕೆ ನಾವೇ ಕಾರಣರು. ಅದಕ್ಕೆ ಸರ್ವಜ್ಞ ನಮಗೆ ಬುದ್ಧಿ ಹೇಳ್ತಾನೆ ಅಂತಂದರೆ ಮುಂದೇನು ಬಹುದೆಂದು ಸಂದೇಹಗೊಳ್ಳಬೇಡ. ಮತ್ತೇನು ಮಾಡ್ಬೇಕು? ಸಂದೇಹ ಬೇಡ ಅಂತಂತ ಬಂದುದನುಂಡು ಸುಖಿಯಾಗು. ಇವತ್ತೇನಾಯ್ತು ಅಷ್ಟುಗೆ ರೋಗ ಬಂದಂದಿಗೆ ನರಳು. ಇದು ಚಂದ. ಮುಂದೆ ಬ್ಯಾಸಿಗೆ ಬಂದೈತಿ ಅಂತಂದು ಇವತ್ತು ಮಜ್ಜಿಗೆ ಕಟ್ಕೊಂತ ಕುಂದ್ರಬೇಡ. ಅದು ಮುಂದೆ ಬ್ಯಾಸಿಗೆ ಬರ್ತೈತಲ್ಲ, ಬಿಸಿಲು ಬರ್ತದೆ, ಅವಾಗ ಮಜ್ಜಿಗೆ ಕಡಿ, ಅವಾಗ ಇದು ಬಂದುದನುಂಡು ಸುಖಿಯಾಗು ಸರ್ವಜ್ಞ ಅಂತಕ್ಕಂಥ ಮಾತು. ಇನ್ನು ಸರ್ವಜ್ಞನ ಲೋಕಾನುಭವ ಅದ್ಭುತವಾದದ್ದು. ಇದನ್ನು ನಾನು ಪ್ರಸ್ತಾಪಿಸಲಿಕ್ಕೆ ಭಾಳಷ್ಟು ಇಷ್ಟಪಡ್ತೇನೆ. ನೋಡಿರಿ, ಸರ್ವಜ್ಞ ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗಿ ಆಗಿದ್ದರೂ ಕೂಡ ಈ ಲೋಕದೊಳಗಡೆನೇ ಏನಪ್ಪ ಅಂತಾನೆ ಆತನ ಅನುಭವ ಎಷ್ಟು ವಿಧ ಅಂತಂದರೆ ವ್ಯಾವಹಾರಿಕವಾಗಿಯೂ ಕೂಡ ಉದ್ದರಿಯ ಕೊಟ್ಟಣ್ಣ ಹದ್ದಾದ ಹಾವಾದ, ಉದ್ದರಿಯ ಕೊಟ್ಟಣ್ಣ ಹದ್ದಾದ ಹಾವಾದ, ಎದ್ದೆದ್ದು ಹರಿವ ನಾಯಾದ, ಹುತ್ತದ ಗೊದ್ದದಂತಾದ ಸರ್ವಜ್ಞ ಅಂತ. ಇಲ್ಲಿ ಬೇರೆ ಬೇರೆ ಇವುಗಳನ್ನು ಬಳಸಿದ್ರು ಕೂಡ ಅದಕ್ಕೆ ಎಷ್ಟು ಅರ್ಥಪೂರ್ಣ ಐತೆ ಸರ್ವಜ್ಞ ಅಂತ, ಯೋಜನಾಬದ್ಧ ಐತಿ ಆತನ ತ್ರಿಪದಿ ಅಂತಂದ್ರೆ ಉದ್ದರಿ ಕೊಡ್ತಾನೆ. ಉದ್ದರಿಯ ಕೊಟ್ಟಣ್ಣ ಹದ್ದಾದ. ಹದ್ದಿನ ಗುಣ ಏನಪ್ಪ ಅಂತಂದ್ರೆ ಸೂಕ್ಷ್ಮತನವನ್ನು ಅವಲೋಕಿಸೋದು. ಅದು ಆಕಾಶದಲ್ಲಿ ಹಾರ್ತಿದ್ರು ನೆಲದ ಮೇಲಿನ ಒಂದು ಸೂಜಿ ಕೂಡ ಅದಕ್ಕೆ ಕಾಣ್ತೈತಿ, ಇಲಿ ಕೂಡ ಕಾಣ್ತೈತಿ, ಒಂದು ಮಾಂಸದ ತುಂಡು ಕೂಡ ಕಾಣ್ತೈತಿ. ಹಂಗೆ ಯಾರಿಗೆ ಉದ್ರಿ ಕೊಟ್ಟಿರ್ತಾನ, ಉದ್ರಿ ಕೊಟ್ಟವ ಅವ ಎಲ್ಲೆಲ್ಲಿ ಹೋಗಾನ, ಉದ್ರಿ ತೊಗೊಂಡವ ಅವನ್ನ ಹದ್ದಾಗಿ ಕಾಯ್ತಿರ್ತಾನ. ಆಮೇಲೆ ಮುಂದೆ ಹಾವಾದ,
ಯಾಕಂತಂತಂದ್ರೆ ಅವ ಇನ್ನೂ ಉದ್ರಿ ಕೊಟ್ಟವ, ಉದ್ರಿ ತೊಗೊಂಡವ, ಸನಿಯಕ್ಕೆ ಬರ್ತಾ ಇಲ್ಲ. ಅವಾಗ ಅವನು ಬುಸ್ಗುಡಕತ್ತಾನ. ಉದ್ದರಿಯ ಕೊಟ್ಟಣ್ಣ ಹದ್ದಾದ ಹಾವಾದ ಎದ್ದೆದ್ದು ಹರಿವ ನಾಯಾದ. ಈ ಎರಡು ಹಂತ ದಾಟಿದ ಮೇಲೆ ಒದರಾಡಕ್ಕೆ ಶುರು ಮಾಡಿಬಿಡ್ತಾನೆ, ಜಿಗ್ದಾಡಕ್ಕೆ ಶುರು ಮಾಡ್ತಾನೆ. ಮೊದಲು ಹದ್ದಕ್ಕನ ಕಾಯ್ತಾನ, ಹಾವಕನ ಬುಸ್ಗುಡ್ತಾನ, ಆಮೇಲೆ ಏನಪ್ಪ ಅಂದ್ರೆ ನಾಯಕನ ಒದರಾಡಕತ್ತಾನ. ಕೊನೆಗೆ ಅವನ ಪರಿಸ್ಥಿತಿಯನ್ನು ಗೊದ್ದದ ಹುತ್ತದ ಗೊದ್ದದ ಅಂತ ಆದ. ಗೊದ್ದ ಹುತ್ತ ಕಡ್ದೈತಿ, ಆದ್ರೆ ಹಾವು ಬಂದದ್ರಾಗ ಸೇರ್ಕೊಳ್ತೈತಿ, ಕಳ್ಕೊಂಬಿಡ್ತಾನ ಅಂತಕ್ಕಂಥ ಮಾತು. ಈ ಕಾರಣದಿಂದ ನಾವು ಸರ್ವಜ್ಞನನ್ನು 3 ದಿನಗಳಲ್ಲಿ ತಿಳಿದುಕೊಳ್ಳೋದಪ್ಪ ಅಂತಂತಂದರೆ ಸಮುದ್ರವನ್ನು ಬೊಗಸೆಯಿಂದ ಅಳೆದಂತೆ, ಅಥವಾ ಸಮುದ್ರವನ್ನು ಬೊಗಸೆಯಿಂದ ಬರಿದು ಹೋಗುವ ಹುಚ್ಚು ಸಾಹಸ ಅಂತೆ. ಮಾತು ಇಷ್ಟೇ ಇದೆ. ನಾವು ಅನರ್ಘ್ಯ ತ್ರಿಪದಿ ಚಕ್ರವರ್ತಿ ಸರ್ವಜ್ಞನಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೇವೆ. ಆತನಿಗೆ ನಾವು ಸಲ್ಲಿಸುವಂಥ ಗೌರವ ಅಂತಲ್ಲ, ಆತನ ವಚನಗಳನ್ನು ಓದಬೇಕು. ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗಳಿಗೂ ಕೂಡ ಅದನ್ನು ಹಸ್ತಾಂತರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸರ್ವಜ್ಞ ಜಯಂತಿಯ ಶುಭ ಸಂದರ್ಭದಲ್ಲಿ ಸರ್ವಜ್ಞ ಕಾಲಕ್ಕೂ ನಮ್ಮೆಲ್ಲರ ಕನ್ನಡಿಗರ ನಾಲಿಗೆ ಮೇಲೆ ಆತ ಚಿರಸ್ಥಾಯಿಯಾಗಿ ನೆಲೆಗೊಳ್ಳಲಿ, ಹೃದಯ ಸಿಂಹಾಸನದಲ್ಲಿ ಆತ ಸ್ಥಿರಗೊಳ್ಳಲಿ, ಅಲಂಕೃತನಾಗಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.